ದೇಗುಲ ಪ್ರವೇಶಿಸಲು ಹಾಗೂ ಪೂಜೆ ಸಲ್ಲಿಸಲು ದಲಿತ ಮಹಿಳೆಯನ್ನ ತಡೆದಿದ್ದ ಅರ್ಚಕನನ್ನ ಪೊಲೀಸರು ಬಂಧಿಸಿದ್ದಾರೆ. ತುಮಕೂರಿನ ಕುಣಿಗಲ್ ತಾಲೂಕಿನ ತಿಗಳರ ಪಾಳ್ಯದಲ್ಲಿ ಘಟನೆ ನಡೆದಿತ್ತು. ಮೂಡಲಗಿರಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ರೋಜಾ ಎಂಬುವರು ಹೋಗಿದ್ರು. ಮಾರಮ್ಮ ದೇವಿ ಹಬ್ಬಕ್ಕೆ ಅಂತ ಬೆಂಗಳೂರಿನ ರೋಜಾ ತಿಗಳರ ಪಾಳ್ಯದಿಂದ ಗ್ರಾಮಕ್ಕೆ ಬಂದಿದ್ರು. ಈ ವೇಳೆ ನೀನು ಕೆಳಜಾತಿಯವಳು ನಮ್ಮ ದೇವಸ್ಥಾನಕ್ಕೆ ಯಾಕೆ ಬಂದಿದ್ದೀಯಾ ಅಂತ ಅರ್ಚಕ ನಿಂದಿಸಿದ್ದಾನಂತೆ. ದೇವಸ್ಥಾನದ ಪೂಜಾರಿ ಹನುಮಯ್ಯ ನಿಂದಿಸಿ ದೇಗುಲ ಪ್ರವೇಶಕ್ಕೆ ನಿರಾಕರಿಸಿದ್ದಾನೆ. ಅಮೃತೂರು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಅತಿ ರಕ್ತಸ್ರಾವದಿಂದ ಬಾಣಂತಿ ಶ್ರುತಿ ನಿನ್ನೆ ಮೃತಪಟ್ಟಿದ್ರು. ಈ ಹಿನ್ನೆಲೆ ಹಾಸನ ಜಿಲ್ಲಾಸ್ಪತ್ರೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿದ್ದಾರೆ. ಮೃತ ಮಹಿಳೆಯ ಹಸುಗೂಸಿನ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದಿದ್ದಾರೆ. ಜಿಲ್ಲಾಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳ ಜೊತೆ ಸಭೆ ನಡೆಸಿ ಹಿರಿಯ ವೈದ್ಯಾಧಿಕಾರಿಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾರೇ ತಪ್ಪಿತಸ್ಥರಾದರೂ ನಿರ್ದಾಕ್ಷಿಣ್ಯವಾದ ಕ್ರಮ ತೆಗೆದುಕೊಳ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರಿ ಕಚೇರಿಗೆ ಸಿಸಿಟಿವಿ ಹಾಕಿಸಿದ್ದಕ್ಕೆ ಅಧಿಕಾರಿ ಸಿಟ್ಟಾಗಿದ್ದಾರೆ. ಯಾರನ್ನ ಕೇಳಿ ಕ್ಯಾಮೆರಾ ಹಾಕಿಸಿದ್ದಾರೆ ಅಂತ ಹಾಸನದ ಮಹಾನಗರ ಪಾಲಿಕೆ ಅಧಿಕಾರಿ ದುರ್ವರ್ತನೆ ತೋರಿಸಿದ್ದಾರೆ. ಪಾಲಿಕೆಯ ಎಲ್ಲಾ ಕೊಠಡಿಗೂ ಕಮಿಷನರ್ ಸಿಸಿಟಿವಿ ಹಾಕಿಸಿದ್ರು. ಆದರೆ ಮಹಾನಗರ ಪಾಲಿಕೆ ಮ್ಯಾನೇಜರ್ ಪ್ರಕಾಶ್ ನನ್ನ ಅನುಮತಿ ಇಲ್ಲದೆ ಹೇಗೆ ಕ್ಯಾಮೆರಾ ಹಾಕಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಸಿಸಿ ಕ್ಯಾಮೆರಾವನ್ನ ಮುರಿದು ಹಾಕು ಅಂತ ನೌಕರನಿಗೆ ಸೂಚನೆ ನೀಡಿದ್ದಾರೆ. ಪ್ರಕಾಶ್ ಸೂಚನೆ ಮೇರೆಗೆ ಕ್ಯಾಮೆರಾ ಕಿತ್ತು ಹಾಕಲು ನೌಕರ ಯತ್ನಿಸಿದ್ದಾನೆ. ಕೊನೆಗೆ ಕ್ಯಾಮೆರಾವನ್ನ ಬೇರೆ ಕಡೆ ತಿರುಗಿಸಿ ನೌಕರ ಸುಮ್ಮನಾಗಿದ್ದಾನೆ. ಆಡಳಿತ ಕ್ರಮದ ವಿರುದ್ಧ ಮ್ಯಾನೇಜರ್ ಪ್ರಕಾಶ್ ಮೊಂಡಾಟ ಇದೀಗ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬರೋಬ್ಬರಿ 39 ಪ್ರಕರಣದಲ್ಲಿ ಭಾಗಿಯಾಗಿದ್ದ ಕುಖ್ಯಾತ ಕಳ್ಳನನ್ನ ರಾಮನಗರ ಟೌನ್ ಪೊಲೀಸರು ಬಂಧಿಸಿದ್ದಾರೆ. ಮೈಸೂರಿನ ಕೆಸರೆ ಮೂಲದ ಸೈಯದ್ ಸಲ್ಮಾನ್ ಬಂಧಿತ ಆರೋಪಿ. ಅಂಗಡಿಗಳ ರೋಲಿಂಗ್ ಶಟರ್ ಮುರಿದು ಕಳ್ಳತನ ಮಾಡ್ತಾ ಇದ್ದ. ರಾಮನಗರದ ಬಜಾರ್ ರಸ್ತೆಯಲ್ಲಿ ಸರಣಿ ಕಳ್ಳತನ ಮಾಡಿದ್ದ. ಅಂಗಡಿ ಮಳಿಗೆಗಳ ಬೀಗ ಮುರಿದು ಹಣ ಮತ್ತು ವಸ್ತುವನ್ನ ಎಗರಿಸಿ ಪರಾರಿಯಾಗಿದ್ದ. ಕಳ್ಳತನ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾದಂತಹ ಹಿನ್ನೆಲೆ ಆರೋಪಿಯ ಜಾಡು ಹಿಡಿದು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ 8,000 ನಗದು, ಐಫೋನ್ ಮತ್ತು ಕೃತ್ಯಕ್ಕೆ ಬಳಸಿದ್ದ ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.